ಯಾವುದೇ ಸಲೂನ್‌ಗೆ ಹೋಗ್ದಿರಾ ಮನೆಯಲ್ಲೇ ಕುತ್ಕೊಂಡು ನಾನು ಹೇಗೆ ಐಬ್ರೋ ಮಾಡ್ಕೊಂತೀನಿ ಅಂತ ತೋರಿಸ್ತೀನಿ. ಇದಕ್ಕೆ ಜಸ್ಟ್ ಟ್ವೀಸರ್ ಮತ್ತೆ ಸಿಸರ್ ಬೇಕಾಗುತ್ತೆ ಅಷ್ಟೇ. 10th ಸ್ಟ್ಯಾಂಡರ್ಡ್ ಇಂದ ಇವಾಗಿನವರೆಗೂ ಅಂದ್ರೆ ಸುಮಾರು 10 ವರ್ಷದಿಂದ ನಾನು ಮನೆಯಲ್ಲೇ ಕುತ್ಕೊಂಡು ಐಬ್ರೋ ಮಾಡ್ಕೊಂತೀನಿ. ಮೊದಲನೇದಾಗಿ ಐಬ್ರೋ ಬಿಟ್ಟು ಅಕ್ಕಪಕ್ಕ ಓವರ್ ಗ್ರೋತ್ ಆಗಿರೋ ಹೇರ್ ನಾನು ರಿಮೂವ್ ಮಾಡ್ಕೊಂತೀನಿ. ಗಮನದಲ್ಲಿ ಇಟ್ಕೊಳ್ಳಿ, ನಿಮ್ಮ ನ್ಯಾಚುರಲ್ ಐಬ್ರೋ ಶೇಪ್ ನ ಹಾಳು ಮಾಡೋಕೆ ಹೋಗ್ಬೇಡಿ. ಎಕ್ಸ್ಟ್ರಾ ಎಲ್ಲಿ ಕೂದಲು ಬೆಳೆದಿದೆಯೋ ಅದನ್ನ ಮಾತ್ರ ತೆಗೀರಿ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ನ್ಯಾಚುರಲ್ ಶೇಪ್ ನ ಎನ್ಹಾನ್ಸ್ ಮಾಡೋದು. ಸ್ಟೆಪ್ ಅಲ್ಲಿ ನಾನು ತುಂಬಾನೇ ಕೇರ್ಫುಲ್ ಆಗಿ ನನ್ನ ನ್ಯಾಚುರಲ್ ಐಬ್ರೋ ಶೇಪ್ ಅಲ್ಲಿರೋ ಎಕ್ಸ್ಟ್ರಾ ಹೇರ್ ನ ತೆಗಿತೀನಿ. ಲಾಸ್ಟ್ ಅಲ್ಲಿ ಸಿಸರ್ ತಗೊಂಡು ಒಂದು ಆಂಗಲ್ ಅಲ್ಲಿ ಪೊಸಿಷನ್ ಮಾಡ್ಬಿಟ್ಟು ಸ್ಲೈಟ್ ಆಗಿ ಟ್ರಿಮ್ ಮಾಡ್ತೀನಿ. ಈ ಸ್ಟೆಪ್ ಅಲ್ಲೂ ಕೂಡ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರು ಅಥವಾ ಸ್ವಲ್ಪ ಜಾಸ್ತಿ ಟ್ರಿಮ್ ಮಾಡಿದ್ರು ನಿಮ್ಮ ನ್ಯಾಚುರಲ್ ಐಬ್ರೋ ಶೇಪೇ ಹಾಳಾಗೋಗುತ್ತೆ. ಇದು ನನ್ನ ಸಿಂಪಲ್ ಐಬ್ರೋ ರೂಟೀನ್. ನಾನ್ ಪಾರ್ಲರ್ ಯಾಕೆ ಹೋಗಲ್ಲ ಅಂದ್ರೆ ನನ್ನ ಐಬ್ರೋ ಶೇಪ್ ನ ಹಾಳು ಮಾಡ್ಬಿಟ್ಟು ನನ್ನ ಮುಖ ಅಸಹ್ಯವಾಗಿ ಕಾಣಿಸ್ತಿತ್ತು. ಅದಕ್ಕೆ ಅದೇ ಫಸ್ಟ್ ಅದೇ ಲಾಸ್ಟ್, ಅದಾದ್ಮೇಲಿಂದ ಹೋಗೇ ಇಲ್ಲ. ಇದೇ ತರ ಕಂಟೆಂಟ್ ಗೆ ಫಾಲೋ ಮಾಡಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಓಕೆ, ಬಾಯ್ ಬಾಯ್.